ಮೇಷರಾಶಿಯವರೇ, ಈ ಸಮಯವನ್ನು ನೀವು ಸಾಮಾನ್ಯ ದಿನಗಳಂತೆ ನೋಡಬೇಡಿ. ಜೀವನದಲ್ಲಿ ಕೆಲವೊಮ್ಮೆ ಕೆಲವು ಕಾಲಗಳು ಬರುತ್ತದೆ. ಆ ಸಮಯದಲ್ಲಿ ಎಲ್ಲವೂ ನಿಧಾನವಾಗಿ ಬದಲಾಗುತ್ತಿರುವಂತೆ ಅನಿಸುತ್ತದೆ. ಹೊರಗೆ ನೋಡಿದರೆ ಏನೂ ಆಗುತ್ತಿಲ್ಲ ಅನ್ನಿಸಬಹುದು, ಆದರೆ ಒಳಗೆ ಕಾಣದ ಶಕ್ತಿಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲು ಆರಂಭಿಸಿರುತ್ತದೆ. ಇದೀಗ ನಡೆಯುತ್ತಿರುವ ಅಧಿಕ ಮಾಸ ಕೂಡ ಅಂಥದ್ದೇ ಒಂದು ವಿಶೇಷ ಸಮಯ. ಪುರಾಣಗಳ ಪ್ರಕಾರ ಈ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಇದು ಕೇವಲ ಪಂಚಾಂಗದಲ್ಲಿ ಹೆಚ್ಚುವರಿಯಾಗಿ ಬಂದ ಒಂದು ತಿಂಗಳು ಮಾತ್ರವಲ್ಲ. ಇದು ಆತ್ಮಶುದ್ಧಿಯ, ಕರ್ಮ ಫಲಗಳ, ದೇವರ ಕೃಪೆಯ ಮತ್ತು ಜೀವನದ ಹೊಸ ಆರಂಭದ ಸಮಯ ಎಂದು ನಂಬಲಾಗುತ್ತದೆ. ವಿಶೇಷವಾಗಿ ಮೇಷರಾಶಿಯವರಿಗೆ ಈ ಮಾಸ ಕೆಲವು ಆಳವಾದ ಬದಲಾವಣೆಗಳ ಸೂಚನೆಗಳನ್ನು ಕೊಡಬಹುದು. ಬಹಳ ದಿನಗಳಿಂದ ನಿಮ್ಮ ಜೀವನದಲ್ಲಿ ನಿಂತು ಹೋಗಿರುವ ಕೆಲವು ಸಮಸ್ಯೆಗಳಿವೆ ಅಲ್ಲವೇ? ಎಷ್ಟೇ ಪ್ರಯತ್ನ ಮಾಡಿದರೂ ಮುಂದೆ ಸಾಗದ ಕೆಲಸಗಳು, ಯಾರಿಗೂ ಹೇಳಿಕೊಳ್ಳಲಾಗದ ಮನಸ್ಸಿನ ಒತ್ತಡ, ನಂಬಿದವರಿಂದ ಬಂದ ನಿರಾಸೆ, ಎಷ್ಟೇ ಕಷ್ಟಪಟ್ಟರೂ ಸಿಗದ ಗೌರವ. ಕೆಲವೊಮ್ಮೆ ನನ್ನ ಜೀವನ ಮಾತ್ರ ಹೀಗೆ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ 1000 ಬಾರಿ ಬಂದಿರಬಹುದು. ಹೊರಗಿನಿಂದ ನೋಡಿದವರಿಗೆ ನೀವು ಧೈರ್ಯವಾಗಿರುವಂತೆ ಕಾಣುತ್ತೀರಿ, ಏಕೆಂದರೆ ಮೇಷರಾಶಿಯವರ ಸ್ವಭಾವವೇ ಹಾಗೆ. ಬಲಿಷ್ಠ, ಹೋರಾಟಗಾರ, ಯಾವ ಪರಿಸ್ಥಿತಿಯಲ್ಲೂ ಕುಗ್ಗದ ಮನಸ್ಸು. ಆದರೆ ಆ ಬಲದ ಹಿಂದೆ ಎಷ್ಟು ನೋವು, ಎಷ್ಟು ಮೌನದ ಕಣ್ಣೀರು ಅಡಗಿದೆ ಎಂಬುದು ನಿಮ್ಮ ಹೃದಯಕ್ಕೆ ಮಾತ್ರ ಗೊತ್ತು. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ವಿಚಿತ್ರವಾದ ಬದಲಾವಣೆಗಳು ನಡೆಯುತ್ತಿರಬಹುದು. ಕೆಲವೊಮ್ಮೆ ಎಲ್ಲರಿಂದ ದೂರವಾಗಬೇಕು ಅನ್ನಿಸಬಹುದು. ಜನರ ನಡುವೆ ಇದ್ದರೂ ಒಂಟಿತನ ಕಾಡಬಹುದು. ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನ್ನಿಸುವುದು ಸಹಜ. ನೀವು ಹೇಳದ ನೋವುಗಳು ಒಳಗೆ ತುಂಬಿಕೊಂಡಿರಬಹುದು. ಹಳೆಯ ನೆನಪುಗಳು ಮತ್ತೆ ಮತ್ತೆ ಕಾಡುತ್ತಿರಬಹುದು. ಕೆಲವು ರಾತ್ರಿ ನಿದ್ರೆ ಬಾರದೆ ಕಳೆಯುತ್ತಿರಬಹುದು. ಕೆಲವೊಮ್ಮೆ ಏನೂ ಕಾರಣವಿಲ್ಲದೆ ಹೃದಯ ಭಾರವಾಗಿರುವಂತೆ ಅನ್ನಿಸಬಹುದು. ಆದರೆ ಮೇಷರಾಶಿಯವರೇ, ಈ ಎಲ್ಲವೂ ವ್ಯರ್ಥವಲ್ಲ. ಕೆಲವೊಮ್ಮೆ ದೇವರು ನಮ್ಮ ಜೀವನವನ್ನು ಬದಲಾಯಿಸುವ ಮೊದಲು ನಮ್ಮ ಆತ್ಮವನ್ನು ಒಳಗಿನಿಂದ ಬಲಿಷ್ಠಗೊಳಿಸುತ್ತಾನೆ. ಈ ಅಧಿಕ ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವ ಕೆಲವು ಘಟನೆಗಳು ಸಾಮಾನ್ಯ ಆಗಿರುವುದಿಲ್ಲ. ದೇವರು ಕೆಲವೊಮ್ಮೆ ಮಾತುಗಳಿಂದ ಅಲ್ಲ, ಸಂಕೇತಗಳಿಂದ ಮಾತನಾಡುತ್ತಾನೆ ಎಂದು ಹಿರಿಯರು ಹೇಳುತ್ತಾರೆ. ಅದೇ ರೀತಿ ಈಗ ನಿಮ್ಮ ಜೀವನದಲ್ಲೂ ಕೆಲವು ಗುಪ್ತ ಸೂಚನೆಗಳು ಕಾಣಿಸಿಕೊಳ್ಳಬಹುದು. ಉದಾಹರಣೆಗೆ, ಕೆಲವು ಸಂಖ್ಯೆಗಳು ಮತ್ತೆ ಮತ್ತೆ ಕಾಣಿಸುವುದು, ಕೆಲವು ಕನಸುಗಳು ಪದೇ ಪದೇ ಬರುವುದು, ಅನಾಯಾಸವಾಗಿ ದೇವಸ್ಥಾನಕ್ಕೆ ಹೋಗಬೇಕೆನಿಸುವುದು, ಅಥವಾ ಬಹಳ ದಿನಗಳಿಂದ ಸಂಪರ್ಕವಿಲ್ಲದ ಕೆಲವರು ಮತ್ತೆ ನಿಮ್ಮ ಜೀವನಕ್ಕೆ ಬರುವುದು. ಇವೆಲ್ಲವೂ ಕೇವಲ ಯಾದೃಚ್ಛಿಕ ಘಟನೆಗಳಾಗಿರಬೇಕೆಂದಿಲ್ಲ. ನಿಮ್ಮ ಜೀವನದ ಒಂದು ಹಳೆಯ ಅಧ್ಯಾಯ ಮುಗಿದು ಹೊಸ ಅಧ್ಯಾಯ ಆರಂಭವಾಗುತ್ತಿದೆ ಎಂಬ ಸೂಚನೆಗಳಾಗಿರಬಹುದು. ಮೇಷರಾಶಿಯವರಲ್ಲಿ ಇರುವ ಒಂದು ವಿಶೇಷ ಗುಣ ಇದೆ. ನೀವು ಹೊರಗೆ ತುಂಬ ಕೋಪಿಷ್ಠರಂತೆ ಕಾಣಿಸಿದರೂ ಒಳಗೆ ತುಂಬ ಮೃದು ಹೃದಯ ಹೊಂದಿರುವವರು. ನೀವು ಒಮ್ಮೆ ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣ ಮನಸ್ಸಿನಿಂದ ಪ್ರೀತಿಸುತ್ತೀರಿ. ಒಮ್ಮೆ ಯಾರನ್ನಾದರೂ ನಂಬಿದರೆ ಸಂಪೂರ್ಣ ನಂಬಿಕೆಯಿಂದ ನಿಂತುಕೊಳ್ಳುತ್ತೀರಿ. ಆದರೆ ಇದೇ ಕಾರಣದಿಂದ ಜೀವನದಲ್ಲಿ ಹೆಚ್ಚು ನೋವು ಅನುಭವಿಸುವವರು ನೀವು. ಯಾಕೆಂದರೆ ಎಲ್ಲರೂ ನಿಮ್ಮ ಹೃದಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅನೇಕ ಬಾರಿ ನೀವು ಎಲ್ಲರಿಗಾಗಿ ಒಳ್ಳೆಯದನ್ನೇ ಬಯಸಿದರೂ ನಿಮ್ಮನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡವರಿದ್ದಾರೆ. ನೀವು ಮಾಡಿದ ಉಪಕಾರವನ್ನು ಮರೆತವರಿದ್ದಾರೆ. ನಿಮ್ಮ ನಿಸ್ವಾರ್ಥ ಪ್ರೀತಿಗೆ ಸರಿಯಾದ ಬೆಲೆ ಸಿಗದೆ ಹೋಗಿರಬಹುದು. ಆದರೆ ಈ ಅಧಿಕ ಮಾಸದಲ್ಲಿ ಒಂದು ವಿಷಯ ನೆನಪಿಡಿ: ದೇವರ ಲೆಕ್ಕದಲ್ಲಿ ಯಾವ ಒಳ್ಳೆಯ ಕೆಲಸವೂ ವ್ಯರ್ಥವಾಗುವುದಿಲ್ಲ. ಬಹಳ ದಿನಗಳಿಂದ ನಿಮ್ಮ ಜೀವನದಲ್ಲಿ ನಿಂತು ಹೋಗಿರುವ ಕೆಲಸಗಳು ಈಗ ನಿಧಾನವಾಗಿ ಚಲಿಸಲು ಆರಂಭಿಸಬಹುದು. ಕೆಲವರಿಗೆ ಹಣಕಾಸಿನ ಸಮಸ್ಯೆಯಲ್ಲಿ ಸ್ವಲ್ಪ ಪರಿಹಾರ ಸಿಗಬಹುದು. ಕೆಲವರಿಗೆ ಹೊಸ ಅವಕಾಶಗಳು ಬರಬಹುದು. ಕೆಲವರಿಗೆ ಮನಸ್ಸಿಗೆ ಶಾಂತಿ ದೊರಕಬಹುದು. ಮತ್ತು ಕೆಲವರಿಗೆ ದೇವರು ಯಾರ ಮುಖವಾಡ ನಿಜ, ಯಾರ ಹೃದಯ ನಿಜ ಎಂಬುದನ್ನು ಸ್ಪಷ್ಟವಾಗಿ ತೋರಿಸಬಹುದು. ಯಾಕೆಂದರೆ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿಗಳು ನಿಧಾನವಾಗಿ ದೂರವಾಗಲು ಆರಂಭಿಸುತ್ತದೆ ಎಂದು ನಂಬಲಾಗಿದೆ. ಮೇಷರಾಶಿಯವರಲ್ಲಿ ಇನ್ನೊಂದು ವಿಶೇಷ ಗುಣ ಇದೆ.
ನೀವು ಯಾವ ಪರಿಸ್ಥಿತಿಯಲ್ಲೂ ಸುಲಭವಾಗಿ ಸೋಲೊಪ್ಪಿಕೊಳ್ಳುವುದಿಲ್ಲ. ಒಳಗೆ ಎಷ್ಟೇ ನೋವಿದ್ದರೂ ಹೊರಗೆ ಧೈರ್ಯದಿಂದ ನಿಲ್ಲಲು ಪ್ರಯತ್ನಿಸುತ್ತೀರಿ. ಆದರೆ ಕೆಲವೊಮ್ಮೆ ದೇವರು ಕೂಡ ನಿಮ್ಮ ಸಹನೆಯನ್ನು ಪರೀಕ್ಷಿಸುತ್ತಾನೆ. ಕಳೆದ ಕೆಲವು ತಿಂಗಳುಗಳು ನಿಮ್ಮ ಜೀವನದಲ್ಲಿ ಅಂಥ ಪರೀಕ್ಷೆಯ ಸಮಯವಾಗಿರಬಹುದು. ಕೆಲವರಿಗೆ ಹಣದ ಸಮಸ್ಯೆ, ಕೆಲವರಿಗೆ ಉದ್ಯೋಗದ ಒತ್ತಡ, ಕೆಲವರಿಗೆ ಕುಟುಂಬದ ಕಲಹ ಮತ್ತು ಕೆಲವರಿಗೆ ಸಂಬಂಧಗಳ ನೋವು ಕಾಡಿರಬಹುದು. ವಿಶೇಷವಾಗಿ ನೀವು ಯಾರಿಗಾದರೂ ತುಂಬ ಒಳ್ಳೆಯದನ್ನೇ ಮಾಡಿದ್ದರೂ ಅದಕ್ಕೆ ಪ್ರತಿಯಾಗಿ ನಿರಾಸೆ ಸಿಕ್ಕಿರಬಹುದು. ಇದರಿಂದ ನನ್ನ ಅದೃಷ್ಟವೇ ಹೀಗ ಅನ್ನೋ ಭಾವನೆ ಕೂಡ ಬಂದಿರಬಹುದು. ಆದರೆ ಈ ಅಧಿಕ ಮಾಸದಲ್ಲಿ ಒಂದು ವಿಷಯ ನಿಧಾನವಾಗಿ ಬದಲಾಗಬಹುದು. ನಿಮ್ಮೊಳಗಿನ ನಿರಾಶೆ ಕಡಿಮೆಯಾಗಲು ಆರಂಭಿಸಬಹುದು. ಹಣಕಾಸಿನ ವಿಷಯದಲ್ಲಿ ಕೂಡ ನಿಧಾನವಾಗಿ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ನೀವು ನಿರೀಕ್ಷಿಸದ ಕಡೆಗಳಿಂದ ಸಹಾಯ ಬರಬಹುದು. ಬಹಳ ದಿನಗಳಿಂದ ನಿಂತಿದ್ದ ಹಣ ಸಿಗಬಹುದು. ಹೊಸ ಕೆಲಸದ ಮಾತು ಆರಂಭವಾಗಬಹುದು. ಕೆಲವರಿಗೆ ಸಣ್ಣ ಮಟ್ಟದಲ್ಲಿ ಆದಾಯ ಹೆಚ್ಚಾಗಬಹುದು. ಮೊದಲಿಗೆ ಅದು ದೊಡ್ಡ ಲಾಭದಂತೆ ಕಾಣದಿದ್ದರೂ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಸ್ಥಿರತೆ ತರಬಹುದು. ಮೇಷರಾಶಿಯವರು ಸಾಮಾನ್ಯವಾಗಿ ದೊಡ್ಡ ಕನಸುಗಳನ್ನು ನೋಡುವವರು. ನೀವು ಸಣ್ಣ ಗುರಿಗಳಲ್ಲಿ ತೃಪ್ತಿ ಪಡುವವರಲ್ಲ. ಆದರೆ ಕೆಲವೊಮ್ಮೆ ಜೀವನ ದೊಡ್ಡ ಯಶಸ್ಸಿಗೆ ಮುನ್ನ ಸಣ್ಣ ಸೂಚನೆಗಳನ್ನು ಕೊಡುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಸಣ್ಣ ಅವಕಾಶಗಳನ್ನು ನಿರ್ಲಕ್ಷಿಸಬೇಡಿ. ದೇವರು ಕೆಲವೊಮ್ಮೆ ದೊಡ್ಡ ಬಾಗಿಲು ತೆರೆಯುವ ಮೊದಲು ಚಿಕ್ಕ ದಾರಿಯನ್ನು ತೋರಿಸುತ್ತಾನೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲೋ ಒಂದು ಬದಲಾವಣೆ ಆಗಬಹುದು. ಬಹಳ ದಿನಗಳಿಂದ ಕಾಡುತ್ತಿದ್ದ ಆತಂಕ ನಿಧಾನವಾಗಿ ಕಡಿಮೆಯಾಗಬಹುದು. ಹಿಂದೆ ರಾತ್ರಿ ತುಂಬ ಯೋಚನೆ ಮಾಡುತ್ತಿದ್ದ ವಿಷಯಗಳು ಈಗ ಅಷ್ಟು ಭಾರವಾಗಿಯೇ ಅನ್ನಿಸದೇ ಇರಬಹುದು. ಕೆಲವು ಜನರಿಂದ ದೂರವಾದ ನಂತರ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಬಹುದು. ಕೆಲವೊಮ್ಮೆ ನಾವು ಹಿಡಿದಿಟ್ಟುಕೊಂಡಿರುವ ಕೆಲವು ಸಂಬಂಧಗಳು, ಕೆಲವು ನೆನಪುಗಳು, ಕೆಲವು ನೋವುಗಳೇ ನಮ್ಮ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಈ ಅಧಿಕ ಮಾಸದಲ್ಲಿ ದೇವರು ನಿಮ್ಮ ಜೀವನದಿಂದ ಅನಗತ್ಯವಾದ ಕೆಲವು ವಿಷಯಗಳನ್ನು ದೂರ ಮಾಡಬಹುದು. ಆರಂಭದಲ್ಲಿ ಅದು ನಷ್ಟದಂತೆ ಕಾಣಬಹುದು, ಆದರೆ ನಂತರ ಅದೇ ನಿಮ್ಮ ಮನಸ್ಸಿಗೆ ಶಾಂತಿಯ ಕಾರಣವಾಗಬಹುದು. ಮೇಷರಾಶಿಯವರೇ, ನೀವು ಗಮನಿಸಿರಬಹುದು, ಇತ್ತೀಚೆಗೆ ನಿಮ್ಮ ಮನಸ್ಸು ಹೆಚ್ಚು ಆಧ್ಯಾತ್ಮಿಕವಾಗುತ್ತಿದೆ. ದೇವಸ್ಥಾನಕ್ಕೆ ಹೋಗಬೇಕೆನಿಸುವುದು, ದೇವರ ಹೆಸರು ಕೇಳಿದಾಗ ಮನಸ್ಸಿಗೆ ಶಾಂತಿ ಸಿಗುವುದು, ಮಂತ್ರಗಳನ್ನು ಕೇಳಿದಾಗ ಒಳಗೆ ಒಂದು ವಿಚಿತ್ರ ಶಕ್ತಿ ಹುಟ್ಟುವುದು. ಇವೆಲ್ಲವೂ ಸಾಮಾನ್ಯ ಸಂಗತಿಗಳಲ್ಲ. ಕೆಲವೊಮ್ಮೆ ದೇವರು ನಮ್ಮ ಜೀವನದ ದೊಡ್ಡ ಬದಲಾವಣೆಗೆ ಮುನ್ನ ನಮ್ಮ ಆತ್ಮವನ್ನು ಸಿದ್ಧಪಡಿಸುತ್ತಾನೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ನಿಮ್ಮ ಇಂಟ್ಯೂಷನ್ ಹೆಚ್ಚು ಸ್ಟ್ರಾಂಗ್ ಆಗಿರಬಹುದು. ಯಾರನ್ನು ನಂಬಬೇಕು, ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ಕೆಲಸ ನಿಮಗೆ ಒಳ್ಳೆಯದು, ಇವೆಲ್ಲದರ ಬಗ್ಗೆ ಒಳಗಿನಿಂದ ಒಂದು ಧ್ವನಿ ಬರುತ್ತಿರಬಹುದು. ಆ ಧ್ವನಿಯನ್ನು ನಿರ್ಲಕ್ಷಿಸಬೇಡಿ. ಈ ಅಧಿಕ ಮಾಸದಲ್ಲಿ ನಿಮ್ಮ ಜೀವನದ ಒಂದು ದೊಡ್ಡ ಸಮಸ್ಯೆಗೂ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಅದು ಹಲವು ವರ್ಷಗಳಿಂದ ನಿಮ್ಮ ಮನಸ್ಸನ್ನು ಕಾಡುತ್ತಿರುವ ಸಮಸ್ಯೆಯಾಗಿರಬಹುದು. ಬಹಳ ಬಾರಿ ನೀವು ಇದು ಯಾವಾಗ ಮುಗಿಯುತ್ತದೋ ಎಂದು ಯೋಚಿಸಿರಬಹುದು. ಆದರೆ ಈಗ ಪರಿಸ್ಥಿತಿಗಳು ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗಲು ಆರಂಭಿಸಬಹುದು. ಕೆಲವೊಮ್ಮೆ ಸಮಸ್ಯೆ ಸಂಪೂರ್ಣವಾಗಿ ಅಳಿದು ಹೋಗುವುದಿಲ್ಲ, ಆದರೆ ಅದನ್ನು ಎದುರಿಸುವ ಶಕ್ತಿ ದೇವರು ಕೊಡುತ್ತಾನೆ. ಅದೇ ದೊಡ್ಡ ಆಶೀರ್ವಾದ. ಯಾಕೆಂದರೆ ಮನಸ್ಸು ಬಲವಾಗಿದ್ದರೆ ಯಾವುದೇ ಕಷ್ಟವನ್ನು ಜಯಿಸಬಹುದು. ಕೆಲವರು ನಿಮ್ಮ ಜೀವನಕ್ಕೆ ಮತ್ತೆ ಮರಳಿ ಬರಬಹುದು. ಹಿಂದೆ ನಿಮ್ಮನ್ನು ಬಿಟ್ಟು ಹೋದವರು ಮತ್ತೆ ಸಂಪರ್ಕಿಸಬಹುದು. ಕೆಲವರು ನಿಮ್ಮ ಮೌಲ್ಯವನ್ನು ಈಗ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಈ ಸಮಯದಲ್ಲಿ ಜಾಗೃತೆಯೂ ಅಗತ್ಯ. ಎಲ್ಲರೂ ನಿಮ್ಮ ಒಳಿತಿಗಾಗಿ ಮರಳಿ ಬರುತ್ತಾರೆ ಅನ್ನುವುದಿಲ್ಲ. ಆದ್ದರಿಂದ ನಿಮ್ಮ ಹೃದಯಕ್ಕಿಂತ ನಿಮ್ಮ ಬುದ್ಧಿಯನ್ನು ಹೆಚ್ಚು ಕೇಳಿ. ದೇವರು ಈಗ ನಿಮಗೆ ಒಂದು ಪಾಠ ಕಲಿಸುತ್ತಿದ್ದಾನೆ. ಯಾರನ್ನು ಜೀವನದಲ್ಲಿ ಇರಿಸಿಕೊಳ್ಳಬೇಕು, ಯಾರನ್ನು ದೂರದಲ್ಲೇ ಬಿಡಬೇಕು ಎಂಬುದನ್ನು. ಮೇಷರಾಶಿಯವರೇ, ಈ ಮಾಸ ಮುಗಿಯುವುದರ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಅಚ್ಚರಿಯ ತಿರುವು ಕಾಣಿಸಿಕೊಳ್ಳಬಹುದು. ಅದು ಒಂದು ಸುದ್ದಿಯಾಗಿರಬಹುದು, ಒಂದು ಅವಕಾಶ ಆಗಿರಬಹುದು, ಅಥವಾ ಒಂದು ನಿರ್ಧಾರ ಆಗಿರಬಹುದು. ಆದರೆ ಅದು ನಿಮ್ಮ ಮುಂದಿನ ಜೀವನದ ದಿಕ್ಕನ್ನು ಬದಲಾಯಿಸುವ ಶಕ್ತಿ ಹೊಂದಿರಬಹುದು. ಈಗ ನೀವು ಅನುಭವಿಸುತ್ತಿರುವ ಒತ್ತಡ, ಗೊಂದಲ, ನಿರಾಶೆ ಇವೆಲ್ಲವೂ ನಿಧಾನವಾಗಿ ಕಡಿಮೆಯಾಗಬಹುದು. ಕೆಲವೊಮ್ಮೆ ಬೆಳಕು ಬರುವ ಮುನ್ನ ಕತ್ತಲೆ ಹೆಚ್ಚು ಕಾಣಿಸುತ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲೂ ಈಗಿನ ಕಷ್ಟಗಳು ಮುಗಿಯುವ ಮುನ್ನ ಕೊನೆಯ ಪರೀಕ್ಷೆಗಳು ನಡೆಯುತ್ತಿರಬಹುದು. ಮೇಷರಾಶಿಯವರೇ, ಈ ಅಧಿಕ ಮಾಸ ಕೇವಲ ದಿನಗಳ ಸಂಚಾರವಲ್ಲ,
ಇದು ಆತ್ಮಶುದ್ಧಿಯ ಮತ್ತು ದೇವರ ಕೃಪೆಯನ್ನು ಪಡೆಯುವ ಒಂದು ವಿಶೇಷ ಸಮಯ ಎಂದು ಪುರಾಣಗಳು ಹೇಳುತ್ತದೆ. ಈ ಸಮಯದಲ್ಲಿ ನೀವು ಮಾಡುವ ಕೆಲವು ಸಣ್ಣ ಸಣ್ಣ ಸತ್ಕಾರ್ಯಗಳು ಕೂಡ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಬಹುದು ಎಂದು ನಂಬಲಾಗಿದೆ. ವಿಶೇಷವಾಗಿ ಮನಸ್ಸಿನ ಶಾಂತಿ, ಕುಟುಂಬದ ಸುಖ, ಹಣಕಾಸಿನ ಸ್ಥಿರತೆ ಮತ್ತು ಆತ್ಮಬಲಕ್ಕಾಗಿ ಈ ಮಾಸದಲ್ಲಿ ಕೆಲವು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡುವುದು ತುಂಬ ಶುಭಕರ ಎಂದು ಹೇಳಲಾಗುತ್ತದೆ. ಈ ಅಧಿಕ ಮಾಸದಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ವಿಷ್ಣು ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸುವುದು ಅತ್ಯಂತ ಉತ್ತಮ. ಯಾಕೆಂದರೆ ಈ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ ಮತ್ತು ಇದು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಸಮಯ ಎಂದು ನಂಬಲಾಗಿದೆ. ಬೆಳಿಗ್ಗೆ ಮನಸ್ಸು ಶಾಂತವಾಗಿರುವಾಗ ದೇವರ ಹೆಸರು ನೆನೆಸುವುದರಿಂದ ದಿನಪೂರ್ತಿ ಒಂದು ಧನಾತ್ಮಕ ಶಕ್ತಿ ನಿಮ್ಮ ಜೊತೆ ಇರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಇರುವ ಭಯ, ಆತಂಕ ಮತ್ತು ನಕಾರಾತ್ಮಕ ಯೋಚನೆಗಳು ನಿಧಾನವಾಗಿ ಕಡಿಮೆಯಾಗಲು ಆರಂಭಿಸಬಹುದು. ಕೆಲವೊಮ್ಮೆ ನಾವು ಹುಡುಕುತ್ತಿರುವ ಶಾಂತಿ ಹೊರಗಿನ ಜಗತ್ತಿನಲ್ಲಿ ಸಿಗುವುದಿಲ್ಲ, ಅದು ದೇವರ ನೆನಪಿನಲ್ಲಿ ಸಿಗುತ್ತದೆ. ಈ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಬಹಳ ಶುಭಕರ ಎಂದು ಹೇಳಲಾಗಿದೆ. ಈ ಮಂತ್ರ ಕೇವಲ ಪದಗಳ ಸಮೂಹವಲ್ಲ, ಇದು ಮನಸ್ಸನ್ನು ಶುದ್ಧಗೊಳಿಸುವ ಆಧ್ಯಾತ್ಮಿಕ ಶಕ್ತಿ ಹೊಂದಿದೆ ಎಂದು ನಂಬಲಾಗಿದೆ. ಭಕ್ತಿಯಿಂದ ಈ ಮಂತ್ರವನ್ನು ಜಪಿಸಿದಾಗ ಮನಸ್ಸಿನ ಒತ್ತಡ ಕಡಿಮೆಯಾಗಬಹುದು, ಆತ್ಮವಿಶ್ವಾಸ ಹೆಚ್ಚಾಗಬಹುದು ಮತ್ತು ಜೀವನದಲ್ಲಿ ಒಳ್ಳೆಯ ಶಕ್ತಿಗಳು ಆಕರ್ಷಿತವಾಗಬಹುದು. ವಿಶೇಷವಾಗಿ ಮೇಷರಾಶಿಯವರಲ್ಲಿ ಕೆಲವೊಮ್ಮೆ ಅತಿಯಾದ ಯೋಚನೆ, ಕೋಪ ಮತ್ತು ಅಸಹನೆ ಹೆಚ್ಚು ಕಾಣಬಹುದು. ಈ ಮಂತ್ರದ ಜಪ ಮನಸ್ಸನ್ನು ನಿಧಾನವಾಗಿ ಶಾಂತಗೊಳಿಸಲು ಸಹಾಯ ಮಾಡಬಹುದು. ಹಳದಿ ಬಣ್ಣದ ದಾನ ಮಾಡುವುದಕ್ಕೂ ಈ ಅಧಿಕ ಮಾಸದಲ್ಲಿ ವಿಶೇಷ ಮಹತ್ವ ಇದೆ. ಹಳದಿ ಬಣ್ಣವನ್ನು ವಿಷ್ಣುವಿನ ಕೃಪೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಸಾಧ್ಯವಾದರೆ ಬಡವರಿಗೆ ಹಳದಿ ಬಟ್ಟೆ, ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಅರಶಿಣದ ದಾನ ಮಾಡಬಹುದು. ದಾನ ಎಂದರೆ ಕೇವಲ ಹಣ ಕೊಡುವುದಲ್ಲ, ಅದು ನಮ್ಮೊಳಗಿನ ಅಹಂಕಾರವನ್ನು ಕಡಿಮೆ ಮಾಡುವ ಒಂದು ಪವಿತ್ರ ಕಾರ್ಯ. ನಾವು ಯಾರಿಗಾದರೂ ಸಹಾಯ ಮಾಡಿದಾಗ ದೇವರು ನಮ್ಮ ಜೀವನದಲ್ಲೂ ಕಾಣದ ರೀತಿಯಲ್ಲಿ ಸಹಾಯ ಮಾಡುತ್ತಾನೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ಸಾಧ್ಯವಾದಷ್ಟು ದೇವಸ್ಥಾನಕ್ಕೆ ಭೇಟಿ ಕೊಡುವುದು ಕೂಡ ಒಳ್ಳೆಯದು. ದೇವಸ್ಥಾನದ ವಾತಾವರಣ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಕೆಲವೊಮ್ಮೆ ಜೀವನದ ಗೊಂದಲಗಳ ಮಧ್ಯೆ ನಮ್ಮ ಆತ್ಮಕ್ಕೆ ಬೇಕಾಗಿರುವುದು ಒಂದು ಕ್ಷಣದ ಶಾಂತಿ ಮಾತ್ರ. ದೇವಾಲಯದಲ್ಲಿ ಕೆಲವು ನಿಮಿಷ ಮೌನವಾಗಿ ಕುಳಿತು ಪ್ರಾರ್ಥನೆ ಮಾಡಿದರೂ ಮನಸ್ಸಿನ ಭಾರ ಕಡಿಮೆಯಾಗಬಹುದು. ವಿಶೇಷವಾಗಿ ವಿಷ್ಣು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದರಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ. ಮೇಷರಾಶಿಯವರೇ, ಈ ಅಧಿಕ ಮಾಸದಲ್ಲಿ ನೀವು ಹೆಚ್ಚು ಗಮನ ಕೊಡಬೇಕಾದ ಒಂದು ವಿಷಯ ಎಂದರೆ ಕೋಪ ನಿಯಂತ್ರಣ. ನಿಮ್ಮ ರಾಶಿಯ ಸ್ವಭಾವವೇ ಅಗ್ನಿಯಂಥದ್ದು. ನೀವು ತುಂಬ ನೇರವಾಗಿ ಮಾತನಾಡುವವರು, ತಪ್ಪನ್ನು ಸಹಿಸಿಕೊಳ್ಳದವರು. ಆದರೆ ಕೆಲವೊಮ್ಮೆ ಕ್ಷಣಿಕ ಕೋಪವೇ ದೊಡ್ಡ ಸಂಬಂಧಗಳನ್ನು ಮುರಿಯಬಹುದು. ಆದ್ದರಿಂದ ಈ ಸಮಯದಲ್ಲಿ ಮಾತುಗಳನ್ನು ಜಾಗೃತೆಯಿಂದ ಬಳಸಿ. ಯಾರ ಮನಸ್ಸಿಗೂ ಅನಗತ್ಯವಾಗಿ ನೋವು ಕೊಡಬೇಡಿ. ಶಾಂತವಾಗಿರುವುದು ದುರ್ಬಲತೆಯಲ್ಲ, ಅದು ದೊಡ್ಡ ಶಕ್ತಿ. ಈ ಅಧಿಕ ಮಾಸದಲ್ಲಿ ನಿಮ್ಮ ಮನಸ್ಸನ್ನು ಎಷ್ಟು ಶಾಂತವಾಗಿಡುತ್ತೀರೋ ಅಷ್ಟು ದೇವರ ಕೃಪೆಯನ್ನು ಸ್ಪಷ್ಟವಾಗಿ ಅನುಭವಿಸಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಮೇಷರಾಶಿಯವರಿಗೆ ಶೇರ್ ಮಾಡಿ ಹಾಗೂ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.